ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಬಿರಿಯಾನಿ ತೋರಿಸಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಈ ಬಿರಿಯಾನಿಯಲ್ಲಿ ಒಂದು ಸ್ಪೆಷಲ್ ಇದೆ, ಏನಂತ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇದು ಬ್ಯಾಂಗ್ಳೂರ್ ಟು ಹಾಸನ್ ಧರ್ಮಸ್ಥಳ ಹೈವೇ ಇದು. ಈ ಹೈವೇಯಲ್ಲಿ ತುಂಬ ಹೋಟೆಲ್ಸ್ ಇದೆ. ಈ ಹೋಟೆಲ್ಸಲ್ಲಿ ಇಲ್ಲಿ ಫೇಮಸ್ ಅಂತಂದರೆ ಇದು ಒಲೆ ಊಟ ಅಂತ ಬರುತ್ತೆ. ಈ ಒಲೆ ಊಟದಲ್ಲಿ ಏನು ಸ್ಪೆಷಲ್ ಅಂದರೆ ಬ್ಯಾಂಬೂ ಬಿರಿಯಾನಿ ಸಿಗುತ್ತೆ. ಬ್ಯಾಂಬೂ ಮಟನ್ ಬಿರಿಯಾನಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಸರಿ ತಿಂದಿದ್ದೀನಿ ನಾನು. ಬಟ್ ಇದು ವಿಡಿಯೋ ಮಾಡಿ ಹಾಕೋಣ ಗೊತ್ತಿಲ್ಲದಿರೋರಿಗೆ, ಈ ಹೈವೇಯಲ್ಲಿ ಓಡಾಡಬೇಕಿದ್ರೆ ಒಂದ್ಸರಿ ಟೇಸ್ಟ್ ನೋಡಲಿ ಅಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಒಳಗಡೆ ಹೋಗಬೇಕು. ಪಾರ್ಕಿಂಗ್ ಅಂತೂ ತುಂಬ ಸ್ಪೇಸ್ ಇದೆ. ಮತ್ತು ಈ ಹೋಟೆಲಲ್ಲಿ ಏನು ಸ್ಪೆಷಲ್ ಅಂತಂದರೆ ಬಾಳೆ ಎಲೆ ಮೇಲೆ ಊಟನ ಸರ್ವ್ ಮಾಡ್ತಾರೆ. ಆ ಬಿಸಿ ಬಿಸಿ ಇರೋದಕ್ಕೂ ಬಾಳೆ ಎಲೆ ಮೇಲೆ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಹೊರಗಡೆ ಕೂಡ ಟೇಬಲ್ಸ್ ಇದೆ, ಇಲ್ಲಿ ಕೂಡ ಕುತ್ಕೊಂಡು ಊಟ ಮಾಡ್ಬೋದು. ಒಳಗಡೆ ಸ್ವಲ್ಪ ಹೊಗೆ ಬರುತ್ತೆ, ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಇವರು ಸ್ವಲ್ಪ ಹೊಗೆ ಎಲ್ಲ ಬರುತ್ತೆ. ಆದರೂ ಒಳಗಡೆನೇ ಕೂರೋಣ ಅಂದ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಹಾಕಿದ್ದಾರೆ, ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಆ ಥರ ಬ್ಯಾಂಬೂನ ರೆಡಿ ಇರುತ್ತೆ, ಅದನ್ನು ತಂದುಬಿಟ್ಟು ನಮಗೆ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ. ಅದು ಒಂದು ಬಿರಿಯಾನಿ ನಮ್ಗೆ ಒಬ್ಬರಿಗೆ ತಿನ್ನೋಕ್ಕಾಗಲ್ಲ, ಮತ್ತು ಮಕ್ಕಳಿಗೆ ಶೇರ್ ಮಾಡಿಬಿಟ್ಟು ಹಾಕಿಸ್ತಾ ಇದ್ದೀವಿ. ಇಲ್ಲಿ ನಾನು ನನ್ನ ತಮ್ಮ ಶೇರ್ ಮಾಡ್ಕೊತಿದ್ದೀವಿ. ಒಂದು ಬಿರಿಯಾನಿ ಬಂದುಬಿಟ್ಟು 250 ರುಪೀಸ್, 280 ಇದೆ. ಟೇಸ್ಟ್ ನೋಡಿ. ಮತ್ತು ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ಕೂಡ ಕಿಚನ್ಗೆ ಒಳಗಡೆ ಹೋಗ್ಬಿಟ್ಟು ನಾವು ಪರ್ಮಿಷನ್ ತೊಗೊಂಡು ಅದು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಒಂದು ಫುಲ್ಲು ದೊಡ್ಡ ದಬ್ರಿಗೆ ಒಳಗಡೆ ನೀರನ್ನು ಹಾಕ್ಬಿಟ್ಟು ಆ ಬ್ಯಾಂಬೂ ಒಳಗಡೆ ಅವ್ರು ಹೇಳ್ತಾರೆ ಇನ್ಫಾರ್ಮೇಷನ್ ನೋಡಿ. ಹೇಳಿ ತುಂಬಿಟ್ಟು ರೈಸ್ ಪೀಸ್ ಎಲ್ಲ ಮಸಾಲೆ ಎಲ್ಲ ದಮ್ ಹಾಕ್ತೀವಿ. ಒಳಗಡೆ ನೀರಿದೆ, ಅದಕ್ಕೆ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಸ್ಟೀಮಲ್ಲಿ ಬೇಯಿಸ್ತೀವಿ. ಕೆಳಗಡೆ ಒಲೆ ಆ ಕಡೆಯಿಂದ ಸೌದೆ ಆಗೋಲ್ಲ, ಮನೆ ಐತೆ ಆ ಕಡೆಯಿಂದ ಗೋಡೆಯಿಂದ ಆ ಕಡೆ ಅಲ್ಲ ಗೋಡೆಯಿಂದ. ಫ್ರೆಂಡ್ಸ್, ಯಾರೆಲ್ಲ ಈ ಕಡೆ ಓಡಾಡ್ತೀರಾ ಒಂದ್ಸರಿ ಟೇಸ್ಟ್ ನೋಡಿ ಹೇಗಿತ್ತು ಅಂತ. ಮತ್ತು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು.